ಸುದ್ದಿ ಅವರು, ಗಣೇಶ್ ಅವರು ಎಲ್ಲರೂ ಜೊತೆಯಾಗಿದ್ದಾರೆ. ಕಾರಣಾಂತಗಳಿಂದ ಇವತ್ತು ನಮ್ಮ ಪತ್ನಿ ಹರ್ಷಿಕಾ ಅವರ ನಿರ್ದೇಶನದ ಸಿನಿಮಾಕ್ಕೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಖುಷಿ ಇದೆ. ಹಾಗೆ ನೀವೆಲ್ಲ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಇಂಡಿವಿಜುವಲ್ ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡ್ತೇವೆ. ಬಟ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ಭಾರತದಲ್ಲಿ ನಿಮಗೆಲ್ಲ ಒಂದು ಸಣ್ಣ ಫಿಗರನ್ನು ನಾನು ಕೊಡ್ತೇನೆ. ಭಾರತದಲ್ಲಿ 2021ರಿಂದ 2025ರವರೆಗೂ ಆನ್ ಆನ್ ಆ್ಯಾವ್ರೇಜ್ ವರ್ಷಕ್ಕೆ 36,000 ರೇಪ್ಗಳು ನಡೀತವೆ. ಲೆಕ್ಕ ಹಾಕಿದ್ರೆ ದಿವಸಕ್ಕೆ ಆಲ್ಮೋಸ್ಟ್ 100 ರೇಪ್ಗಳು ನಡೀತವೆ. ಆದರೆ ನಮಗೆ ಗೊತ್ತಾಗುವಂಥ ಕೇಸ್ಗಳು ಯಾವುದೋ ಒಂದು ಪೊಲಿಟಿಸೈಸ್ಡ್ ಕೇಸ್ ಇರಬಹುದು, ಅಥವಾ ರೇಪ್ ಆ್ಯಂಡ್ ಮರ್ಡರ್ ಆಗಿ ತುಂಬ ಕೆಟ್ಟದಾಗಿ ಮರ್ಡರ್ ಆಗಿರುವಂಥ ಕೇಸ್ ಇರಬಹುದು, ಅಥವಾ ಮೀಡಿಯಾಕ್ಕೆ ಗೊತ್ತಾಗುವಂಥ ಕೇಸ್ಗಳಿರ್ಬೋದು. ಈ ಥರದ ಕೇಸ್ ಮಾತ್ರ ನಮ್ಗೆ ಗೊತ್ತಿರುತ್ತೆ. ಯಾಕೆಂತಂದರೆ ಒಂದು ವರ್ಷದಲ್ಲಿ ನಮಗೆ ನ್ಯೂಸಲ್ಲಿ ಕೇಳಿ ನಾವು ಅರ್ಥಕೊಳ್ಳುವಂಥ ಕೇಸ್ಗಳು ಒಂದು 5ರಿಂದ 10 ಇರಬಹುದು. ಆದರೆ ಒಂದು ವರ್ಷಕ್ಕೆ 36,000 ಹೆಣ್ಣುಮಕ್ಕಳು ರೇಪ್ ಆಗ್ತಾರೆ. ಪೊಲೀಸಲ್ಲಿ ಕಂಪ್ಲೇಂಟ್ ಆಗುತ್ತೆ. ಒಂದು ಅವರ ಸಂಸಾರದ ಮೇಲೆ ಶೋಷಣೆಗಳಾಗುತ್ತೆ, ಗಲಾಟೆಗಳಾಗುತ್ತೆ, ಅಥವಾ ಕೇಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. CID, CBI ಎಲ್ಲ ಕಡೆ ಹೋಗುತ್ತೆ. ಆದರೆ ಇಲ್ಲಿವರೆಗೂ ಕನ್ಕ್ಲೂಷನ್ ಅಂತ ಸಿಕ್ಕಿರುವಂಥ ಕೇಸ್ಗಳು ನೀವೇ ಲೆಕ್ಕ ಹಾಕಿ ನೋಡಿದ್ರು ಒಂದೂ ಇಲ್ಲ. ಹಾಗೆ ಈ ಎಲ್ಲ ಭಾರತದಾದ್ಯಂತ ನಡೀತಾ ಇರುವಂಥ ಈ ಥರ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಯಾವ ಕೇಸ್ಗಳಿದೆಯೋ ಇದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಯಾಕೆ ನಡೀತಾ ಇದೆ, ಯಾವ ಝೋನ್ಸಲ್ಲಿ ಜಾಸ್ತಿ ನಡೀತಾ ಇದೆ, ಆ್ಯಂಡ್ ಇದು ಹೇಗೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋಂಥ ಕಾರಣಗಳ ಬಗ್ಗೆ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಒಂದು ಅದ್ಭುತವಾದ ಸ್ಕ್ರಿಪ್ಟನ್ನು ಮಾಡಿದ್ದೇವೆ. ಈ ಹೆಣ್ಣು ಮಕ್ಕಳಿಗೆ ನಡೀತಾ ಇರುವಂಥ ಶೋಷಣೆ ಬಗ್ಗೆ ಒಂದು ಹೆಣ್ಣು ಸಿನಿಮಾ ಮಾಡಿದ್ರೇ ಅದಕ್ಕೊಂದು ಅರ್ಥ ಇರುತ್ತೆ. ಪ್ಲಸ್ ಒಂದು ಹೆಣ್ಣಿನ ನೋವು, ಸಮಾಜದಲ್ಲಿ ಹೆಣ್ಣಿಗೆ ಯಾವ್ದ್ಯಾವ ಥರದಲ್ಲಿ ಶೋಷಣೆಗಳು ನಡೀತಾ ಇದೆ ಅಂತ ಒಂದು ಹೆಣ್ಣು ಗೊತ್ತಾಗೋದು ತುಂಬ ಹೆಚ್ಚಿರುತ್ತೆ ಒಂದು ಗಂಡು ಗೊತ್ತಾಗೋದಕ್ಕಿಂತ. ಸೊ ಆದ್ದರಿಂದ ನಾವೆಲ್ಲ ಕೂತು ನಾವು ಮಧು ಅವರು, ನಮ್ಮ ಪ್ರೊಡ್ಯೂಸರ್ ಅವರು, ಗಣೇಶ್ ಅವರು, ಹಾಗೆ ನಮ್ಮ ಇಡೀ ತಂಡದವರು ಎಲ್ಲ ಕೂತು ಮಾತಾಡಿದಾಗ ಹೌದು ಇವರು ಹರ್ಷಿಕಾ ಅವರು ಶಿ ಈಸ್ ಆ್ಯಪ್ಟ್ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಹಲವಾರು ವರ್ಷಗಳಿಂದ ಎಲ್ಲೆಲ್ಲಿ ಶೋಷಣೆಗಳಾಗ್ತಾ ಇದೆಯೋ, ಅದು ರಾಯಚೂರಿರಲಿ, ಅಲ್ಲೊಂದು ರೇಪ್ ಆ್ಯಂಡ್ ಮರ್ಡರ್ ಆಯಿತು, ಅಲ್ಲೊಂದು ತುಂಬ ಭೀಕರವಾಗಿರುವಂಥ ಒಂದು ಕೇಸ್ ಅದು. ಅಂದರೆ ಆ ಹೆಣ್ಣು ಮಗಳನ್ನು ರೇಪ್ ಮಾಡಿ ಮರ್ಡರ್ ಮಾಡಿ ಮರದ ಮೇಲೆ ಸುಟ್ಟಾಕ್ತಾರೆ. ಅದಕ್ಕೂ ಕೂಡ ನಾನು ಮತ್ತು ಹರ್ಷಿಕಾ ಅವರು ಇಂಡಿವಿಜುವಲ್ ಆಗಿ ಹೋಗಿ ಹೋರಾಟ ಮಾಡಿ ಅವತ್ತು ಆಲ್ಮೋಸ್ಟ್ 50,000 ಜನರನ್ನು ಸೇರಿಸಿ ನಾವು ಹೋರಾಟವನ್ನು ಮಾಡಿದ್ವಿ. ಇದೇ ರೀತಿಯಲ್ಲಿ ಹುಬ್ಳಿಯಲ್ಲಾದಾಗಲೂ ಕೂಡ, ಇದೇ ರೀತಿಯಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಕೆಲವೊಂದು ಕೇಸ್ಗಳಾದಾಗ, ಹಾಗೆ ಎಲ್ಲೆಲ್ಲಿ ಈ ಥರ ದೌರ್ಜನ್ಯಗಳಾಗಿದೆಯೋ ಅಲ್ಲಿ ಹೋಗಿ ನಾವು ನಮ್ಮ ವಾಯ್ಸನ್ನು ರೈಸ್ ಮಾಡಿದ್ದೀವಿ. ಆದ್ದರಿಂದ ಈ ಥರದ ವಿಷಯ ನಡಿಬಾರ್ದು ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು, ಈ ಥರ ನಾವು ಸುಮ್ಮನೆ ಬಿಟ್ಟರೆ ಇದರ ನಡೀತಾನೇ ಇರುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮ ಕಿಶೋರ್ ಸರ್ ಅವ್ರನ್ನ ಭೇಟಿ ಆದ್ವಿ. ನಮಗೊಂದು ಆಸೆ ಇತ್ತು, ತುಂಬ ದಿವಸದಿಂದ ಒಂದು ಆಸೆ ಇತ್ತು. ಕಿಶೋರ್ ಸರ್ ಅಂತ ಒಬ್ಬರು ಮಹಾನ್ ನಟ, ನಮ್ಮ ಇಂಡಸ್ಟ್ರಿಯ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಫಾರ್ಮರ್ಸ್, ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತಿತ್ತು. ಆದರೆ ಈ ಸಿನಿಮಾದಲ್ಲಿ ಬರುವಂತಹ ಒಂದು ಮುಖ್ಯ ಪಾತ್ರ ಅಂದರೆ ಇಡೀ ಸಿನಿಮಾನೇ ಅವರ ಮೂಲಕ, ಅವರ ಕಣ್ಣಿಂದ
ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳಿ ನಾವು ಕಿಶೋರ್ ಸರ್ನ ಭೇಟಿಯಾದಾಗ ಹಿ ವಾಸ್ ವೆರಿ ವೆರಿ ಹ್ಯಾಪಿ. ಅವರ ಅದಕ್ಕೆಲ್ಲದಕ್ಕಿಂತ ಅವರ ಸಿಂಪ್ಲಿಸಿಟಿಯನ್ನು ನೋಡಿ ನಾವು ಬೆರಗಾಗೋದ್ವಿ. ಅವ್ರನ್ನ ಭೇಟಿಯಾಗಿ ಅವರನ್ನು ಮಾತಾಡ್ಸಾದ್ಮೇಲೆ ಇಷ್ಟು ದೊಡ್ಡ ನಟ ಅದು ಹೇಗೆ ಈ ಥರ ಅಂತ ನಾವು ಅವ್ರನ್ನ ಪ್ರಶ್ನೆಗಳು ಕೇಳ್ತಾನೆ ಇದ್ವಿ, ಅವತ್ತಿಂದನೇ ಕೇಳ್ತಾನೆ ಬಂದಿದ್ವಿ. ಸರ್ ಹೆಂಗೆ ಸರ್ ನೀವು ಹಿಂಗೆ, ನಾನು ಹಿಂಗೆ, ಏನು ಇದರಲ್ಲಿ ಏನು ವಿಶೇಷ ಏನಿದೆ ಅಂತ ಹೇಳ್ತಾರೆ ಅವರು. ಸೊ ಇಂಥ ಒಂದು ಅದ್ಭುತವಾದ ನಟ. ನಾನು ಆ್ಯಕ್ಚುಲಿ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಕಿಶೋರ್ ಸರ್ ಅವ್ರದ್ದು ಒಂದು ಕೇಸ್ ಸ್ಟಡಿ ಇತ್ತು ನಮಗೆ. ಅಂದರೆ ಈ ಸಟಲ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಕೇಸ್ ಸ್ಟಡಿ ಇತ್ತು. ಅಂದರೆ ಅವರು ಹೇಗೆ ಒಂದು ಪಾತ್ರ ಪ್ರವೇಶ ಮಾಡಿ ನಮಗೆ ನಾನು ಕಿಶೋರಲ್ಲ ಆ ಪಾತ್ರ ಅಂತ ನಿಮಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥ ಒಂದು ಕೇಸ್ ಸ್ಟಡಿಯನ್ನು ಮಾಡಿದ್ವಿ. ಆವಾಗ ನೋಡಿನೇ ನಾವು ವಿ ಆರ್ ಆಲ್ ಲೈಕ್ ಸೋ ಎಕ್ಸೈಟೆಡ್. ಬಟ್ ಇವ್ರನ್ನ ಭೇಟಿ ಆಗುವಾಗ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಅವರು ತುಂಬ ಖುಷಿಯಾಗಿ ಈ ಒಂದು ನಮ್ಮ ಕಥೆಯನ್ನು ಕೇಳಿ, ಅಂದರೆ ಫುಲ್ ಕಥೆ ಅಲ್ಲ, ಅವರಿಗೆ ಎಷ್ಟಾಗುತ್ತೋ ನಾವು ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಅವರು ಇದನ್ನು ಕೇಳಿ ತುಂಬ ಖುಷಿಯಿಂದ ಒಪ್ಕೊಂಡ್ರು. ಸೊ ಅಲ್ಲಿಂದ ನಮಗೊಂದು ಆನೆ ಬಲ ಬಂದಂಗಾಯಿತು. ಹಾಗೆ ಮಂಜು ಸರ್ ಅವರು, ನಮ್ಮ ಕಾಕ್ರೋಚ್ ಅವರು, ಅವರು, ಸೊ ಸುದಿ ಅವರು, ಸಾರಿ ಅವರು ನೋಡಿ ಅವ್ರ ಹೆಸರೇ ಹಂಗೆ ಫೇಮಸ್ ಆಗಿಬಿಟ್ಟಿದೆ. ಸೊ ಅವರು ಕೂಡ ಅವರೆಲ್ಲ ಸೇರಿಕೊಂಡು ದೇವ್ ಎನ್ಹ್ಯಾನ್ಸ್ಡ್ ದ ಸಿನಿಮಾ. ಸೊ ಒಂದು ಟ್ರಿಪಲ್ ಸ್ಕ್ರೀನ್ ಪ್ಲೇ ಥರದಲ್ಲಿ ಆ್ಯಸ್ ಅ ಕ್ರಿಯೇಟಿವ್ ಡೈರೆಕ್ಟರ್. ಬೈ ದ ವೇ ನಾನು ನಮ್ಮ ಹೆಂಡತಿಯವರಿಗೆ, ಧರ್ಮಪತ್ನಿಯವರಿಗೆ ಸಪೋರ್ಟ್ ಮಾಡೋದಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಸೊ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವರ ವಿತ್ ಪರ್ಮಿಷನ್ ನಾವೊಂದು ಪ್ಯಾರಲಲ್ ಸ್ಕ್ರೀನ್ ಪ್ಲೇ, ಅಂದರೆ ಟ್ರಿಪಲ್ ಸ್ಕ್ರೀನ್ ಪ್ಲೇ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಎಲ್ಲ ಹೆಣ್ಣು ಮಕ್ಕಳಿಗೂ ರಿಲೇಟ್ ಮಾಡಿಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ. ಆ್ಯಂಡ್ ಒಂದು ಹೆಣ್ಣು ರೇಪ್ಗೆ ಒಳಗಾದಾಗ ಅವರ ಮನಸ್ಥಿತಿ ಯಾವ ಥರದಲ್ಲಿ ಇರುತ್ತೆ, ಆ ಸನ್ನಿವೇಶದಲ್ಲಿ ಅದಾದ ಮೇಲೆ ಅವರ ಮನಸ್ಥಿತಿ ಹೇಗಿರುತ್ತೆ, ಅದನ್ನು ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿ ಕಿಶೋರ್ ಸರ್ ಅವರು ಹೇಗೆ ಅದನ್ನು ನೋಡ್ತಾರೆ, ಅವರ ಕಣ್ಣಿಂದ ಅವರ ದೃಷ್ಟಿಕೋನದಲ್ಲಿ ಹೇಗೆ ನೋಡ್ತಾರೆ, ಅವ್ರು ಹೇಗೆ ತೋರಿಸ್ತಾರೆ ಅನ್ನುವಂಥ ಒಂದು ಇದರಲ್ಲಿ ಸ್ಕ್ರೀನ್ ಪ್ಲೇಯಲ್ಲಿ ಈ ಕತೆ ಹೋಗುತ್ತೆ. ಸೊ ನಾನು ಜಾಸ್ತಿ ಮಾತಾಡಲ್ಲ, ಡೈರೆಕ್ಟರ್ ಅವರು ಇನ್ನು ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ಬಟ್ ಒಂದು ಯುನೀಕ್ ಆಗಿರೋ, ಟಚಿಂಗ್ ಆಗಿರುವಂತಹ, ರಿಯಾಲಿಟಿಗೆ ಹತ್ತಿರ ಆಗಿರುವಂಥ ಒಂದು ಸಿನಿಮಾನ ಮಾಡೋಣ ಅಂತ ಈ ಒಂದು ಕಥೆಯನ್ನು ಚೂಸ್ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಹರ್ಷಿಕಾ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಮೇಡಮ್ಮು ನಾವು ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಬೇಕಾದ್ರೆ ಮೇಡಮ್ಮು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಇದ್ರು. ನಾನು ಅವಾಗ ಮೇಡಮ್ ಒಂದು ಐಡಿಯಾ ಮಾಡಿ, ಡೈರೆಕ್ಷನ್ ನೀವೇ ಮಾಡಿಬಿಡಿ, ನಮ್ದೇನೇ ಸಪೋರ್ಟ್ ಇದ್ರೆ ನಾವು ಮಾಡ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ. ಆಮೇಲೆ ಬೇಸಿಕಲ್ಲಿ ಬಂದು ಸಿನಿಮಾ ಇದು ಬಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಅದು ವಿಷಯ ಕ್ರೈಮ್ ಥ್ರಿಲ್ಲರು. ಅದಲ್ಲದೆ ವಿಷಯ ಏನು ಅಂದರೆ ನಾವು ಇದನ್ನು ಆಲ್ಮೋಸ್ಟ್ ಅಟ್ ಎ ಟೈಮಲ್ಲೇ 5 ಲ್ಯಾಂಗ್ವೇಜಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದರಿಂದ ಕಿಶೋರ್ ಸರ್ ಇದ್ದಾರೆ, ನಮ್ಮ ಮಂಜು ಇದ್ದಾರೆ, ನಮ್ಮ ಸುಧಿ ಇದ್ದಾರೆ, ಯಶ್ ಶೆಟ್ಟಿ ಇದ್ದಾರೆ ಇಲ್ಲಿ. ಅದು ಬಿಟ್ಟು ತೆಲುಗುವಿಂದ, ತಮಿಳಿಂದ ಮತ್ತು ಹಿಂದಿಯಿಂದ ಆರ್ಟಿಸ್ಟ್ನ ಕರೋ ಥರ ಪ್ಲ್ಯಾನ್ ಇದೆ. ಮಿಕ್ಕಿದೆಲ್ಲ ಯಾರು ಬರ್ತಾರೆ ಎಲ್ಲ ಬರ್ತಿರೋದೆಲ್ಲ ಓವರಾಲ್ 3 ದಿನ ಪ್ಲ್ಯಾನ್ ಮಾಡಿ ಎಲ್ಲ ತೋರಿಸ್ತೀವಿ. ಇದು ಇದು ಫಸ್ಟ್ ಬರೀ ಇದು ಮಾತ್ರ, ಇದು ಡಿಜಿಟಲ್ ಮಾತ್ರ ಪೋಸ್ಟರ್ ಮಾಡಿದ್ದೀವಿ, ಪೋಸ್ಟರ್ ರಿಲೀಸ್ ಮಾಡಿದ್ದೀವಿ. ಸೊ ಆದ್ದರಿಂದ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು. ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳಿದೆ, ನಾನು ಮಾಡ್ತೀನಿ ಪ್ರೊಡಕ್ಷನ್ ಅಂತ, ಅದನ್ನು ಕೂಡ ಪ್ಲಾನಿಂಗಲ್ಲಿದೆ. ಬಟ್ ಡೈರೆಕ್ಷನ್ ಎಲ್ಲೋ ಒಂದು ಕಡೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಮಾಡಬಹುದಾ, ನಾನು ಮಾಡ್ತೀನಿ ಅಂತ. ಬಟ್ ಈ ಥರದ್ದು ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ, ಒಂದಷ್ಟು ಹೆಣ್ಮಕ್ಳಿಗೆ ಈ ಥರ ದೌರ್ಜನ್ಯ ಆದಾಗ, ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿನ ಆಳದಲ್ಲಿ ಅದೊಂದು ಆಸೆ ಇತ್ತು, ಇಲ್ಲ ಈ ಥರದ ಕಥೆಯನ್ನು ತಗೋಬೇಕು, ಈ ಥರದ್ದು ಏನಾದರೂ ಒಂದು ಸೋಷಿಯಲ್ ಮೆಸೇಜ್, ಆ ಸಿನಿಮಾ ನೋಡಿ ಏನಾದರೂ ನಾನೊಂದು 2 ಇಲ್ಲ 3 ಜನರನ್ನ ಚೇಂಜ್ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಇದೆಯಾ, ಆ ಥರ ಇದ್ದರೆ ನಾನು ಆ ಥರದ್ದೊಂದು ಸಬ್ಜೆಕ್ಟ್ ತೊಗೊಂಡು ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು.
ಬಟ್ ಈಗ ನನಗೆ ನನ್ನ ಧರ್ಮ ಗಂಡ ಅಂತ ಹೇಳ್ತೀನಿ, ಭುವನ್ ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ ಮಧು ಅವರು, ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ಇಲ್ಲ ಮೇಡಮ್ ನೀವು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ನಿಮಗೆ ಯಾವ ಥರ ಇನ್ಪುಟ್ಸ್ ಬೇಕು, ನಿಮ್ಗೆ ಯಾವ ಥರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ, ನೀವು ನಿಂತ್ಕೊಳ್ಳಿ, ನೀವು ಮಾಡಿ ಅಂತ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಈ ಥರದ್ದೇ ಸಬ್ಜೆಕ್ಟ್ ಮಾಡಬೇಕು, ಈ ಥರದ್ದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ. ಭುವನ್ ಅವ್ರು ಹೇಳ್ದಂಗೆ ನಿಮಗೆ ಗೊತ್ತು, ನಾವೇ ಪ್ರೆಸ್ ಮೀಟ್ಗಳಲ್ಲಿ ನಾವೇ ಡಿಸ್ಕಸ್ ಮಾಡಿದಾಗ ಮಾತಾಡ್ಕೊಂಡಿದ್ದೀವಿ, ಅಲ್ಲ ಅಷ್ಟು ಒಂದು ಕ್ರೌರ್ಯತೆಯಿಂದ ಕೊಲ್ಬೇಕಿತ್ತ, ಅಷ್ಟು ಒಂದು ಅಂದರೆ ನಾವು ಸಿನಿಮಾ ಪ್ರಮೋಷನ್ ಸಿನಿಮಾ ಇದಕ್ಕೆ ಬಂದಾಗ ನಮ್ಮ ಕಾನ್ವರ್ಸೇಷನ್ಸ್ ಅದಾಗ್ತಿತ್ತು ಅಲ್ಲವಾ ಸರ್, ನಾವು ಈ ಥರ ರೇಪ್ ಮಾಡಿಬಿಟ್ರಲ್ಲ, ಈ ಥರ ಮರ್ಡರ್ ಮಾಡಿಬಿಟ್ರಲ್ಲ, ಇಷ್ಟೊಂದು ದೌರ್ಜನ್ಯ ಬೇಕಿತ್ತ, ಆ ಹೆಣ್ಮಗು ಪಾಪ ಏನು ಮಾಡಿತ್ತು ಅಂತ ನಾವು ಮಾತಾಡ್ಕೊಂಡಿದ್ದೀವಿ. ಸೊ ನಾನು ಹೇಳೋದು ಇದು ಸಿನಿಮಾ ಇಲ್ಲ ಬರೀ ಪೊಲಿಟಿಕಲ ಇಲ್ಲ ಇನ್ನೊಂದು ಅಂಥದ್ದು ಬರೋದೇ ಇಲ್ಲ. ನನ್ನ ಪ್ರಕಾರ ಒಂದು ಹೆಣ್ಣು ನಮ್ಮ ಮನೆಯಲ್ಲೆಲ್ಲ ಹೆಣ್ಮಕ್ಳು ಇದ್ದಾರೆ, ಎಲ್ಲ ಹೆಣ್ಮಕ್ಳ ಮನಸ್ಸಿಗೆ ನಾವು ಮಿಡಿತೀವಿ, ನಮಗೆ ನೋವಾಗುತ್ತೆ. ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ಥರದ ಒಂದು ಸಬ್ಜೆಕ್ಟು, ಕಮರ್ಷಿಯಲ್ ಸಿನಿಮಾ, ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ, ಆದರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ನಾನು ಮಾಡಬೇಕು ಅನ್ನೋ ಆಸೆಯಲ್ಲಿ. ಹಾಗೆ ನನಗೆ ನಮ್ಮ ಟೀಮ್ ಈಗ ಕಿಶೋರ್ ಸರ್ ಅಂತ ಅದ್ಭುತ ನಟ ನನಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ. ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ. ನನಗೆ ಜಾಸ್ತಿ ಕೆಲಸ ಇರಲ್ಲ ಸರ್, ನಿಜವಾಗ್ಲೂ ನಾನು ನಿಮ್ಮ ಹತ್ರ ತುಂಬ ಕಲಿತೀನಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತಾ. ಆ್ಯಂಡ್ ಅಫ್ಕೋರ್ಸ್ ಸುದಿ ಅವರು, ಉಗ್ರಂ ಮಂಜು ಅವರು, ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನಿಮಾದಲ್ಲಿ. ಏನು ಹೇಳಿದ್ರೆ ಗಟ್ಟಿಗಳು ಅಂತಾರಲ್ಲ, ಆ ಥರದವರು ಸಿನಿಮಾದಲ್ಲಿದ್ದಾರೆ. ಸೊ ನನಗೆ ಜಾಸ್ತಿ ಕಷ್ಟ ಆಗಲ್ಲ, ಆದರೆ ಈ ಕಾನ್ಸೆಪ್ಟನ್ನ ಒಂದು ಜನರ ಮನಸ್ಸಿನ ಆಳಕ್ಕೆ ನಾಟೋ ಹಾಗೆ ಅವ್ರಿಗದು ಅರ್ಥ ಆಗೋ ಹಾಗೆ. ನಾನು ಹೇಳಿದ್ನಲ್ಲ, ಒಂದು ಸೊಸೈಟಿಯಲ್ಲಿ ನಾನೊಂದಿಬ್ರು 3 ಜನರನ್ನ ಚೇಂಜ್ ಮಾಡಿದ್ರೆ ಸರ್ ಈ ಸಿನಿಮಾ ತೋರಿಸಿ ನಾನು ಗೆದ್ದಂಗೆ. ದಟ್ ಇಸ್ ದ ಹೋಲ್ ಕಾನ್ಸೆಪ್ಟ್. ಧರ್ಮದ ಕಥೆ ಎಲ್ಲ ಒಂದು ಹೆಣ್ಣಿನ ಕಥೆ ಅಂತ ಹೇಳಿದರೆ ಆಮೇಲೆ ಸೌಜನ್ಯ ಅಂತಿದೆ ಸರ್. ಯೂನಿವರ್ಸಲ್ ಹೆಣ್ಮಕ್ಳ ಬಗ್ಗೆ ಸರ್, ಇದು ಯಾವುದೇ ಒಂದು ಹೆಣ್ಣು ಮಗುವಿನ ಕತೆ ಅಲ್ಲ. ದಿಸ್ ಇಸ್ ಅ ಯೂನಿವರ್ಸಲ್ ಸ್ಟೋರಿ. ಬಿಕಾಸ್ ಭುವನ್ ಅವ್ರು ಹೇಳ್ದಂಗೆ ಸರ್, ನೆನೆಸ್ಕೊಳ್ಳಿ ಸರ್, 31,000 ಹೆಣ್ಮಕ್ಳು ರೇಪ್ ಅಂಡ್ ಮರ್ಡರ್ ಆಗ್ತಾರೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ, ಇಟ್ಸ್ ಅನ್ಇಮ್ಯಾಜಿನೇಬಲ್ ಸರ್. ಅಂದರೆ ಅಷ್ಟು ಮಕ್ಕಳೇ ಹುಟ್ಟಲ್ಲ ಅನ್ಸುತ್ತೆ, ಅಷ್ಟು ಹೆಣ್ಮಕ್ಳು ಒಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಅಬೌಟ್ ಒನ್ ಗರ್ಲ್, ದಿಸ್ ಇಸ್ ಅಬೌಟ್ ಸೋ ಮೆನಿ ಗರ್ಲ್ಸ್ ಹೂ ಹ್ಯಾವ್ ಗಾನ್ ಥ್ರೂ ದಿಸ್. ಸೊ ಇಲ್ಲಿ ಯಾವುದೇ ಒಂದು ಹೆಣ್ಣು ಮಗು ಬಗ್ಗೆ ಅಲ್ಲ ಸರ್. ಅದು ನಮ್ಮ ಕಥಾನಾಯಕಿ ಹೆಸರು ಸೌಜನ್ಯ. ಬಟ್ ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಇವ್ರ ಮೇಲೆ ಅವ್ರ ಮೇಲೆ ಅಂತ ನಾವು ಸಿನಿಮಾ ಮಾಡ್ತಾ ಇಲ್ಲ. ದಿಸ್ ಇಸ್ ಓವರ್ ಆಲ್. ಬೆಟ್ಟ ದೇವಸ್ಥಾನ ಎಲ್ಲ ಹಂಗೆ ಇದೆ. ಅಂದ್ರೆ ದಿಸ್ ಇಸ್ ಓವರ್ ಆಲ್. ಲೈಕ್ ನಾವು ಒಂದು ಕಾನ್ಸೆಪ್ಟ್ ಹೇಳಕ್ ಹೊರಟಿದೀವಿ ಇಲ್ಲಿ, ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಇದೇ ಜಾಗ ಇದು ಅಂತ ಏನೂ ಇಲ್ಲ. ಸೊ ಬೇಸಿಕಲಿ ಒಂದು ಹೆಣ್ಣಿಗೆ ಆಗ್ತಾ ಇರುವಂತ ಒಂದು ದೌರ್ಜನ್ಯ, ಅವಳ ಸುತ್ತ ನಿಂತಿರುವಂತ ಒಂದು ನರಭಕ್ಷರ ತರ ಇರುವಂತ ಒಂದಷ್ಟು ಗಂಡಸರು, ಅವಳಿಗೆ ನೋವು ಮಾಡ್ತಾ ಇರುವಂತ ಒಂದಷ್ಟು ಗಂಡಸರು, ಆಮೇಲೆ ಸುತ್ತಮುತ್ತ ಏನೂ ಆಗಿಲ್ಲ, ನಮ್ಮ ಸುತ್ತ ಏನೂ ಆಗಿಲ್ಲ ಅಂತ ಬಾಯಿ ಮುಚ್ಕೊಂಡಿರುವಂತ ಜನ. ಸೊ ಇಲ್ಲಿ ಯಾವುದೇ ಒಂದು ಎಕ್ಸಾಕ್ಟ್ ಒಂದು ಹೆಣ್ಣು ಮಗುವಿನ ಕತೆ ಅಂತ ಅಲ್ಲ. ದಿಸ್ ಇಸ್ ಬೇಸಿಕ್ಲಿ ರೈಟ್. ಧರ್ಮದ ಕತೆ ಎಲ್ಲ ಅಂತಿದ್ದಂಗೆ ಮುಗೀತು ಸರ್, ಧರ್ಮದ ಕತೆ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಆ ಸಬ್ ಟೈಟಲ್ ಬಂದ್ಬಿಟ್ಟು ಈಗ ನಾವು ಚೇಂಜ್ ಮಾಡಿರೋದು. ಸೊ ಅದರ ಬದಲು ಈಗ ನಾವು ಚೇಂಜ್ ಮಾಡಿರೋದು ಸೌಂದರ್ಯ. ನೋ ನಾವು ಈಗ ಅಲ್ಲಲ್ಲ, ಸಬ್ ಟೈಟ್ಲ್ ಅವರು ಧರ್ಮದ ಕಥೆಯಲ್ಲ ಹೆಣ್ಣಿನ ಕತೆ ಅಂತ, ಅದನ್ನೇ ಇವಾಗ ನಾವು ಚೇಂಜ್ ಮಾಡಿದೀವಲ್ವಾ. ಸೌಜನ್ಯ ಲಕ್ಷಣಂ ದೂರ್ತಲ. ಇದು ಆಕ್ಚುಲಿ ಏನಂದ್ರೆ, ಫಸ್ಟ್ ನೀವು ನೋಡಿದ್ರಲ್ಲ ಅಲ್ಲಿ ನಾವು ಆಕ್ಚುಲಿ ಸಬ್ ಟೈಟ್ಲ್ ಚೇಂಜ್ ಆಗಿದೆ, ನೀವು ಪೋಸ್ಟರ್ ನೋಡಿದ್ರೆ. ಸೊ ಸಬ್ ಟೈಟ್ಲ್ ನಮ್ಮ ಕಥಾನಾಯಕಿ, ಅದೇ ನಾನು ಸೌಂದರ್ಯ ಲಕ್ಷಣಂ ದೂರ್ತ ಲಕ್ಷಣಂ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಸಾರಿ ಸೌಂದರ್ಯ ಅಂತ ಸೌಜನ್ಯ. ಸೌಜನ್ಯ ಗುಣ ಬೇರೆ ತರ ಫೀಲ್ ಆಗ್ತಾ ಇದೆ, ಜನಕ್ಕೆ ಹೇಗೆ ಕಮ್ಮಿ ಆಗುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್. ಇದು ಏನಂದ್ರೆ ಸೌಜನ್ಯ ಅನ್ನೋದು ನಮ್ಮ ಕಥಾನಾಯಕಿ ಹೆಸರು. ಬಟ್ ಇಲ್ಲಿ ಬರೀ ಆ ಒಂದು ಲಕ್ಷಣಗಳು, ಇವಾಗ ಕೆಲವರು ತುಂಬಾ
ಏನ್ ಹೇಳೋದು, ಸೌಜನ್ಯವಾಗಿರ್ತಾರೆ, ಬಟ್ ಅವ್ರು ಮಾಡ್ತಾರೋ ಕೆಲಸಗಳು ಬೇರೆ ಬೇರೆ ತರ ಇರುತ್ತೆ. ಸೊ ಹಾಗೇನು ತುಂಬಾ ಸೌಜನ್ಯವಾಗಿದ್ರು ತುಂಬಾ ಕ್ರೌರ್ಯತೆ ನಡೆಯುತ್ತೆ ಹೆಣ್ಮಕ್ಳ ಮೇಲೆ. ಸೊ ಈ ರೀತಿಯಲ್ಲಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ಕಥಾನಾಯಕಿಗೆ ನಾನು ಹೇಳಿದೆ, ನನ್ನ ಕಥಾನಾಯಕಿ ಹೆಸರು ಸೌಜನ್ಯ, ಬೇರೆ ಏನೂ ಅಲ್ಲ. ಯಾವುದು ಇಲ್ಲ ಇಲ್ಲ ಇಲ್ಲ, ಆ ಪ್ರಕರಣ ಬಗ್ಗೆ ನಾವು ಏನು ಮಾತಾಡ್ತಾನೆ ಇಲ್ಲ. ದಿಸ್ ಇಸ್ ಗೋಯಿಂಗ್ ಟು ಬಿ, ನಾನು ಹೇಳ್ತಿದ್ದೀನಲ್ಲ, ಇದು ನಾನು ನೀವು ನಾವೆಲ್ಲರೂ ಸೇರ್ಕೊಂಡು ಎಲ್ಲಾ ಹೆಣ್ಮಕ್ಳು ಕನೆಕ್ಟ್ ಆಗುವಂತ ಸಬ್ಜೆಕ್ಟ್ ಆಗಿರುತ್ತೆ. ಒಂದು ಹೆಣ್ಮಗು ಬಗ್ಗೆ ಕತೆ ಅಲ್ಲ. ಬಟ್ ಇಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ. ಈಗ ಚರ್ಚೆನಲ್ಲಿ ಇದೆ ಅಂತಾನೆ ಟೈಟಲ್ ತಗೊಂಡಿದ್ದೀರಾ ನೀವು ಅಂತ? ಇಲ್ಲ ಸರ್, ಏನ್ ಗೊತ್ತಾ, ನಮ್ಮ ಸಿನಿಮಾಗೆ ಆಪ್ತ ಅದು ಪರ್ಫೆಕ್ಟ್ ಆಪ್ಟ್ ಟೈಟಲ್ ಅಂತ ನಾವು ತಗೊಂಡಿದೀವಿ. ಹಿಂದ್ಗಡೆ ದೇವಸ್ಥಾನ ತೋರಿಸಿದೀರಾ, ಎಲ್ಲಾರು ಮಾಡಿದೀರಾ? ಇಲ್ಲ ಸರ್, ಏನ್ ಗೊತ್ತಾ, ನಿಮ್ಗದು ದೇವಸ್ಥಾನ, ನೀವ್ ಹೇಳ್ತಿರೋ ದೇವಸ್ಥಾನ ತರ ಕಾಣಿಸಲ್ಲ ಅಲ್ಲ ಸರ್. ಇಟ್ ಇಸ್ ನಾಟ್. ಅಂದ್ರೆ ಕುಟೀರ ಇರ್ಬೋದು, ಅದಕ್ಕಿಂತ ಮುಂಚೆ ಕಾಲನಾಗಿನಿ ಅನ್ನೋ ಸಿನಿಮಾದಲ್ಲಿ ಹರ್ಷಿಕಾ ಪೂರ್ಣಿಮಾ ಮೇಡಮ್ ನಾವೆಲ್ಲ ಆಕ್ಟ್ ಮಾಡಿದ್ದೀವಿ. ಅವರು ಫೋನಲ್ಲಿ ಒಂದು ಲೈನ್ ಹೇಳಿದ್ರು, ನಂದು ಒಂದು ಖಳನಾಯಕ ಅಂದರೆ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಇರುತ್ತೆ ಅಂತಂದರು. ಅದಾಗಿ ಪ್ರೆಸ್ ಮೀಟಿಗೆ ಬಂದೆ, ಈ ಪೋಸ್ಟರ್ ಲಾಂಚಿಗೆ ಬಂದೆ. ಒಂದಷ್ಟು ಜನ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಸಿನಿಮಾ ಮಾಡ್ತಿರೋದು, ಈ ಸಿನಿಮಾದಲ್ಲಿ ನಾನು ಭಾಗವಹಿಸಿರೋದು ಒಂದು ಪಾತ್ರವಾಗಿ ನನಗೂ ಖುಷಿ ತಂದುಕೊಟ್ಟಿದೆ. ಹಾಗೆ ಹರ್ಷಿಕಾ ಮೇಡಮ್ ಅವರು ಈ ಸಿನಿಮಾ ನಿರ್ದೇಶನ ಮಾಡ್ತಿರೋದು, ನಾನು ಇಷ್ಟು ವರ್ಷದಲ್ಲಿ ಒಂದು ಮಹಿಳೆ ನಿರ್ದೇಶನ ಮಾಡ್ತಿರೋ ಸಿನಿಮಾ, ಇದರಲ್ಲಿ ನಾನು ಫಸ್ಟ್ ಅಂದರೆ ಒಬ್ಬರು ಮಹಿಳೆ ಒಂದು ಸಿನಿಮಾ ಮಾಡ್ತಿರೋದ್ರಲ್ಲಿ ಫಸ್ಟ್ ವರ್ಕ್ ಮಾಡ್ತಿದ್ದೀನಿ. ಆಲ್ ದ ಬೆಸ್ಟ್ ಮೇಡಮ್, ಒಳ್ಳೆಯದಾಗಲಿ. ಹಾಗೆ ಮಧು ಅವರು ಇರ್ಬೋದು, ಹಾಗೆ ಭುವನ್ ಅವರು ಪ್ರೊಡ್ಯೂಸ್ ಮಾಡ್ತಿರೋದು, ಒಳ್ಳೆಯದಾಗಲಿ ಅವ್ರಿಗೂ. ಹಾಗೆ ಕಿಶೋರ್ ಸರ್ ಜೊತೆಗೆ ನಾನು ಬಹಳಷ್ಟು ವರ್ಷಗಳ ಹಿಂದೆ ಬಿರುಗಾಳಿ ಅನ್ನೋ ಸಿನಿಮಾದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಮತ್ತು ಈ ಥರ ಅದ್ಭುತ ನಟರ ಜೊತೆ ಯಾವಾಗ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ಒಂದು ಕುತೂಹಲ ಇತ್ತು. ಆಮೇಲೆ ಕಿಶೋರ್ ಸರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ಭಾಳನೇ ಸಂತೋಷ ಆಯಿತು ಸರ್. ಯಾಕಂದರೆ ಒಂದು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಲಾವಿದರು ಸೀನಿಯರ್ಸ್ ಜೊತೆ ನಾವು ಆ್ಯಕ್ಟ್ ಮಾಡಿ ಬಹಳಷ್ಟು ಕಲಿಯೋದಿರುತ್ತೆ. ಒಂದು ಸಿನಿಮಾದಲ್ಲಿ ಒಂದಷ್ಟು ಸಂಭಾವನೆ ಈಸ್ಕೊಂಡು ಹೋಗೋದಕ್ಕಿಂತ ನಮ್ಮ ಫ್ಯೂಚರಲ್ಲಿ ಮುಂದೆ ಒಂದಷ್ಟು ಸಿನಿಮಾಗಳಿಗೆ ಒಂದಷ್ಟು ಕಲಾವಿದನಾಗಿ ಕಲಿಯೋಂಥದ್ದು ಒಂದಷ್ಟು ಬಹಳಷ್ಟು ವಿಚಾರಗಳನ್ನ ಈ ಸಿನಿಮಾಯಿಂದ ಕಲಿತೀನಿ. ಯಾಕಂದರೆ ಈ ಥರ ಸಂಭಾವನೆ ಸಿಗುತ್ತೆ ಸರ್, ಇದಕ್ಕೆ ಮುಂಚೆ ಹೆಂಗಿದ್ರು. ಹೌದು, ಹಾಗಾಗಿ ಸಂತೋಷ ಸರ್. ಅದಾಗಿ ನಮ್ಮ ಸುಧೀರ್ ಕಾಕ್ರೋಜ್ ನನ್ನ ಗೆಳೆಯ, ಅವರು ಇದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಇನ್ನೂ ಒಂದಷ್ಟು ಜನ, ಸುಮಾರಷ್ಟು ಜನ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಅದು ಎಲ್ಲರ ಜೊತೆಗೂ ನನಗೂ ಒಳ್ಳೇದಾಗಲಿ ಸಿನಿಮಾ ಇದೆ. ಹಂಗಾಗಿ ಬಂದೆ. ಅದೇ ನನ್ನ ಪಾತ್ರ ಹೆಂಗೆ ಅಂದರೆ, ನಾನು ಈ ಗಂಭೀರವಾದ ಪಾತ್ರ ಮಾಡೋದಕ್ಕಿಂತ ಬೀರ್ ಕುಡ್ಕೊಂಡು ಗಮ್ಮಂದಿದ ಪಾತ್ರ ಮಾಡಿದ್ದೆ ಜಾಸ್ತಿ. ಅಂಥದ್ದೇ ಒಂದು ಪಾತ್ರ. ಅದೇನು ನಮಗೆ ಗಂಭೀರವಾದ ಪಾತ್ರ ಕೊಡಲ್ಲ, ಬೀರ್ ಕುಡಿದು ಗಮ್ಮನ ಅಂತ ಪಾತ್ರಗಳೇ ಬರುತ್ತೆ. ಬಟ್ ಇದು ಚೆನ್ನಾಗಿದೆ. ಒಂದು ಲೈನ್ ಮಾತ್ರ ಮಧು ಸರ್ ಹೇಳಿದ್ದಾರೆ. ಇಲ್ಲಿ ಒಂದಷ್ಟು ನೆನಪುಗಳು, ಅಚ್ಚರಿಗಳಿದೆ. ಮ್ಯಾಮ್, ನಿಮ್ಗೊಂದು ಕ್ವಶನ್ ಕೇಳಬೇಕು, ನಿಮ್ಗೆ ಇದು ಸರ್ಪ್ರೈಸ್ ಅನಿಸುತ್ತೆ. ನಿಮ್ಗೆ ಆ ದಿನ ನೆನಪಿರೋದಕ್ಕೆ ಸಾಧ್ಯ ಇಲ್ಲ, ನನಗೆ ಆ ದಿನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ನಾನು ಹೆಂಗೆ ಗೊತ್ತು ಹೇಳಿ ಮ್ಯಾಮ್, ನೋಡೋಣ. ನಿಮ್ಗೆ ಇದು ಗ್ಯಾರಂಟಿ ಇದು ಯಾವುದು ಫೇಕ್ ಅಲ್ಲ, ನೀವು ನ್ಯಾಪ್ಸ್ಕೊಂಡಿಲ್ಲ ಪರವಾಗಿ. ನೀವು ಜಾಕಿ ಮಾಡಿದಿರಾ? ನೀವು ಇಲ್ಲ, ನಾನು ಜಾಕಿ ಮಾಡಿಲ್ಲ. ಸಾರಿ, ಬಿ3 ಮಾಡಿದಿರಾ? ಎಸ್, ನಾನು ಒಂಚೂರು ನಿಮ್ಗೆ ಹೇಳಿದೆ. ನಾನು ಹೇಳ್ತೀನಿ, ಆ ದಿನ ತುಂಬ ನೆನಪಿರೋ ದಿನ ಅದು. ನಾನು ಒಂದೇ ಒಂದು ಸಿನಿಮಾ ಮಾಡಿದ್ದೆ ಮೊದಲು, ಅಲೆಮಾರಿ ಅಂತ. ಅದರಲ್ಲಿ ಹಿಂದೆ ಮಾಡಿದ್ದೆ, ಒಂದು ಡೈಲಾಗ್ಸ್ ಇಲ್ಲ. ಅದಾದಮೇಲೆ ಎರಡನೇ ಸಿನಿಮಾ ಮಾಡಿದ್ದೆ ಬಿ3. ನಾನು ಬಿ3 ಮಾಡುವಾಗ ಏನಾಗಿತ್ತು ಅಂದರೆ, ಡೈರೆಕ್ಟರ್ ಕಡೆಯಿಂದ ಒಬ್ಬ ನೋನ್ ಆರ್ಟಿಸ್ಟ್ ಬಂದುಬಿಟ್ಟಿದ್ರು. ಅವ್ರಿಗೊಂದು ಒಳ್ಳೆ ಪೇಮೆಂಟ್ ಇತ್ತು, ಒಂದು ಮೇ ಬಿ 5,000 to 6,000 ಪೇಮೆಂಟು. ನಾನು ಅಲೆಮಾರಿಲಿ ನಿಮ್ಮ ಪ್ರೊಡ್ಯೂಸರ್ ನೋಡಿದ್ರು, ಅದು ನನ್ನ ಮೊದಲನೇ ಸಿನಿಮಾ. ಅದೊಂದು ಗಾಂಜಾ ಕ್ಯಾರೆಕ್ಟರ್ ಬೇಕಿತ್ತು ಅವ್ರಿಗೆ. ನಾನು ಹೇಳಿ ಮಾಡಿಸಿ ಆರ್ಡ್ರ್ ಕೊಟ್ಟಂಥ ಗಾಂಜಾ ಕ್ಯಾರೆಕ್ಟರ್. ಬಂದಿದ್ದವರು ಹಂಗೆ ಇದ್ರು, ಅವ್ರಿಗೂ ಒಳ್ಳೆ ಹೆಸರಿದೆ, ಬೇಡ ಹೆಸರು. ಅವ್ರ ರೆಮ್ಯುನರೇಷನ್ ಜಾಸ್ತಿ ಇತ್ತು. ನಂದು 500 ರೂಪಾಯಿ ಮಾತಾಡಿ ಕರ್ಕೊಂಡ್ಬಂದ್ಬಿಟ್ಟಿದ್ರು ಪ್ರೊಡ್ಯೂಸರು. ಗಣ್ಶ್ಯಾಮ್ ಅಂತ ಡೈರೆಕ್ಟ್ರು, ಅವ್ರ ಕ್ಲೋಸ್ ಫ್ರೆಂಡು. ಆ ಕ್ಯಾರೆಕ್ಟರ್ ಮಾಡಬೇಕಿತ್ತು. ನಾನು ಬಂದಾಗ ಇಲ್ಲಿ ಪ್ರೊಡ್ಯೂಸರ್ 500 ಇಲ್ಲಿ 6,000 ಇಲ್ಲಿ, ಇವನಿಗಿಂತ ಒಬ್ಬ ಸಿಗ್ತಾನೆ ನಿನ್ಗೆ ಈ ಥರ ಪಾತ್ರಕ್ಕೆ ಅಂತ. ಅವ್ರೇನೋ ವಹಿಸ್ಬಿಟ್ಟು ಹೋಗ್ಬಿಟ್ರು. ಇವ್ರು ಫುಲ್ ಗರಮು, ಯಾರು ಡೈರೆಕ್ಟ್ ಅವ್ರ ಫ್ರೆಂಡ್ನ ಪಾಪ ವಾಪಸ್ ಕಳಿಸ್ಬೇಕಾದಂಥ ಪರಿಸ್ಥಿತಿ. ಅದಾದಮೇಲೆ ಒಂದು 1.25 ಪೇಜ್ ಡೈಲಾಗ್ ತಂದುಕೊಟ್ರು ನನಗೆ ಡೈರೆಕ್ಟ್ರು. ತಗೊಳಪ್ಪ ಡೈಲಾಗು ಹೇಳು ಅಂತ. ಹೇಳಿದ್ದೆ ಯಾವಾಗಾದರೂ ಅಂತಂದರು. ಒಂದೇ ಸಿನಿಮಾ ಮಾಡಿದ್ದಿದ್ದು ನಾನು. ಗೊತ್ತಿಲ್ಲ ಸರ್, ಹೇಳ್ತೀನಿ ಅನಿಸುತ್ತೆ ಅಂದರೆ. ನಾನು ಒಂದಷ್ಟು ಜನ ನೋಡಿದ್ದೀನಿ, ಹೇಳ್ತೀನಿ ಅನ್ನೋರು ನೋಡಿದ್ದೀನಿ, ಹೇಳಲ್ಲ ಅನ್ನೋರು ನೋಡಿದ್ದೀನಿ. ಇದೇನು ಹೇಳ್ತೀನಿ ಅನಿಸುತ್ತೆ ಅಂತ ಕೇಳಿದೆ. ಗೊತ್ತಿಲ್ಲ ಸರ್, ನಾನು ಹೇಳಿಲ್ಲ, ಒಂದೇ ಸಿನಿಮಾ ಮಾಡಿರೋದು, ಬಟ್ ನಾನು ಹೇಳ್ತೀನಿ ಅನಿಸುತ್ತೆ ಅಂತ. ಸರಿ ಆಯಿತು, ಒಂದೇ ಶಾರ್ಟ್ ಮ್ಯಾಮ್, ನೀವು ಕೂತಿದ್ರಿ.
ಸರಿ ಕಿರಣ್ ಅಂಬಾಪುರ ಸರ್ ಕ್ಯಾಮ್ರಾಮ್ಯಾನು 1.25 ಪೇಜ್ ಡೈಲಾಗು ಒಂದು ಸತಿ ನೋಡಿದೆ, ಒಂದೇ ಸತಿ ಹೇಳಿದೆ, ನಿಮ್ಗೆ ನೆನಪಿರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ ಇದೇ ಟೇಕು ಮಾಡ್ತೀಯ ಅಂದರು, ಮಾಡಿದೆ, ಒಂದೇ ಶಾರ್ಟ್ ಓಕೆ ಆಗೋಯ್ತದು. ಇಡೀ ಸೆಟ್ ಅವತ್ತು ಕ್ಲಾಪ್ಸ್ ಮಾಡ್ತು ನನಗೆ. ನೀವು ಬಂದು ನಾನೊಂದು ಪ್ರಶ್ನೆ ಕೇಳಿದ್ರಿ, ನೀವು ಯಾವ ಥಿಯೇಟ್ರಿಂದ ಬಂದಿರೋದು ಅಂತ. ನನಗೆ ಅದೆಲ್ಲ ಇವತ್ತಿಗೂ ಗೊತ್ತಿಲ್ಲ, ಅದೆಲ್ಲ ಅವತ್ತಿಗೂ ಗೊತ್ತಿಲ್ಲ. ನಾನು ಏನು ಹೇಳಿದೆ, ಮೇಡಮ್ ನಮ್ಮ ಮನೆ ಪ್ರಸನ್ನ ಥಿಯೇಟ್ರ್ ಹತ್ರ ಅದ್ರ ಹಿಂದೆಯಿಂದ ಬಂದೆ ಅಂತ. ದೇವರಣೆಗೂ ಇದು ನಿಜ, ಮೋಸ್ಟ್ಲಿ ನಿಮಗೆಲ್ಲ ಸುಳ್ಳು ಅನ್ಸುತ್ತೆ, ಆದರೆ ಇದು ನಿಜ. ಯಾಕೆ ನಂಗೆ ಗೊತ್ತಿಲ್ಲ, ನಾನು ಸಿನಿಮಾದವನೇ ಅಲ್ಲ. ಆಗ ನೀವು ನಂಗೊಂದು ಮಾತು ಹೇಳಿದ್ರಿ, ಯಾವುದೇ ಕಾರಣಕ್ಕೂ ನೀವು ಸಿನಿಮಾ ಬಿಡಬೇಡಿ ಸುದೇವ್ರೆ, ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಒಳಗೆ ವಿಷಯ ಇದೆ, ದಯವಿಟ್ಟು ಸಿನಿಮಾ ಬಿಡಬೇಡಿ ಅಂತ ನೀವು ಹೇಳಿದ್ರಿ. ಅವತ್ತು ರಾತ್ರಿ ಎಲ್ಲ ನಾನು ನನ್ನ ಫ್ರೆಂಡಲ್ಲಿ ರಾಕಿ ಅಂತ ಕೂತವ್ರೆ, ಅವ್ರಿಗೆ ಗೊತ್ತಾ ಸತ್ಯ ಕೇಳಿ, ರಾತ್ರಿ ಎಲ್ಲ ಅವ್ರಿಗೆ 3 ಸತಿ ಹೇಳಿದೆ, ಮಗ ಅವ್ರು ಯಾಕಷ್ಟು ದೊಡ್ಡ ಹೀರೋಯಿನ್ ನಂಗೆ ಹೇಳಿದ್ರು, ಹೌದು ಹಂಗಾರೆ ನನ್ನಲ್ಲಿ ವಿಷಯ ಇದೆಯಾ ಅಂತ. ಆಮೇಲೆ ಘನಶ್ಯಾಮ್ ಅವರು ಡಬ್ಬಿಂಗು ನೀನೇ ಮಾಡ್ಬಿಡಮ್ಮ, ನೀನು ಚೆನ್ನಾಗಿ ಮಾಡಿದ್ಯಾ ಅಂತ. ನನಗೆ ಡಬ್ಬಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ. ನೀವು ಡಬ್ ಮಾಡ್ತಿದ್ರಿ, ನನ್ನ ಅವತ್ತು ಕರ್ಸಿದ್ರು, ನೋಡು ಅವ್ರು ಏನು ಮಾಡ್ತಾರೋ ಅದನ್ನ ನೋಡ್ಕೊ, ಇಷ್ಟೇ ಡಬ್ಬಿಂಗ್ ಅಂದ್ರೆ ಅಂತ. ನೀವು ಡಬ್ಬಿಂಗ್ ಮಾಡಿದ್ದು ನೋಡಿ ನಾನು ಮತ್ತೆ ಡಬ್ಬಿಂಗ್ ಅಂತ ಮಾಡಿದ್ದು. ಸೊ ಈ ದಿನ ಸಿಕ್ಕದೆ, ಅದಕ್ಕೆ ಹೇಳ್ತಿದ್ದೀನಿ. ಅದಾದ್ಮೇಲೆ ಇವತ್ತು ನೋಡಿ ನಿಮ್ಮ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡ್ತೀನಿ, ಅದೇನೋ ನಿಮ್ಮ ಬಾಯಿಗುಣ ಇಲ್ಲಿವರೆಗೂ ತಂದು ಕೂರಿಸಿದೆ ನನ್ನ. ಅದಾದ್ಮೇಲೆ ಅದೇ ಸಿನಿಮಾದ ಕ್ಯಾಮ್ರಾಮನ್ ಕಿರಣ್ ಅಂಬಾಪುರ ಸರ್, ಅವ್ರು ನೆಕ್ಸ್ಟ್ ಸಿನಿಮಾ ನನ್ನ ಕರ್ಕೊಂಡು ಹೋದ್ರು, ಒಂದು ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂತ. ಅಲ್ಲಿ ನಾನು ಮತ್ತೆ ಪಾತ್ರ ಮಾಡಿದ್ದು ಕಿಶೋರಣ್ಣನ ಜೊತೆ ಜಟ್ಟ. ತುಂಬ ನೆನಪುಗಳಿದೆ. ಅದಾದ್ಮೇಲೆ ನಾನು ಮಂಜ ತುಂಬ ಸಿನಿಮಾಗಳು 4-5 ಸಿನಿಮಾ ಮಾಡಿದ್ದೀವಿ. ಇಬ್ಬರು 500 ರೂಪಾಯಿಗೆ ಆಗ್ಲೋ ರಾತ್ರಿ ಕಷ್ಟ ಬಿದ್ದಿದ್ದೀವಿ ಚಳಿ ಮಳೆಯಲ್ಲಿ. ಆ್ಯಂಡ್ ಮಧು ಸರ್ ಜೊತೆ ಒಂದು ಕುಟೀರ ಸಿನಿಮಾ ಮಾಡ್ತಿದ್ದೀನಿ. ಅದಾದ್ಮೇಲೆ ಇದು ಅದೇ ಇದರಲ್ಲಿ ನನಗೂ ಅಷ್ಟು ಪೂರ್ತಿ ಡೀಟೇಲ್ ಗೊತ್ತಿಲ್ಲ ಮ್ಯಾಮ್, ನನಗೂ ಸರ್ಪ್ರೈಸೇ ಇದು. ಯಾಕಂದ್ರೆ ಟೈಟ್ಲು ಎಲ್ಲ ಸೀಕ್ರೆಟ್ ಆಗಿ ಇಟ್ಟಿದ್ರು. ಅದೇ ಒಂದು ಈ ಥರದ್ದೊಂದು ಲೈನ್ ಅಂತ ಹೇಳಿದ್ರು, ಅಷ್ಟು ಗೊತ್ತಿತ್ತು. ಆಯ್ತು ಮಧು ಸರ್ ಮಾಡೋಣ ಬರ್ತೀನಿ ಅಂತಂದೆ. ಇಲ್ಲಿ ಬಂದಮೇಲೆ ನೀವು ಡೈರೆಕ್ಟರ್ ಅನ್ನೋದು ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ನನಗೆ. ಎಲ್ಲವೂ ಸರ್ಪ್ರೈಸ್. ಒಳ್ಳೇದಾಗಲಿ, ಇಡೀ ಟೀಮ್ ಒಳ್ಳೇದಾಗಲಿ. ಮತ್ತು ನನಗೆ ಕಿಶೋರಣ್ಣನ ಜೊತೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ನಾನು ಒಟ್ಟು 2 ಸಿನಿಮಾ ಮಾಡಿದ್ದೀನಿ ಅಣ್ಣನ ಜೊತೆ, ಇದು 3ನೇ ಸಿನಿಮಾ. ತುಂಬ ಕಲಿಯೋದಿರುತ್ತೆ ನೀವು ಹೇಳ್ದಂಗೆ. ಅವ್ರು ನೋಡಿ ತುಂಬ ಕಲಿತೀನಿ ಇದರಿಂದ. ಥ್ಯಾಂಕ್ ಯು ಸೋ ಮಚ್. ತುಂಬ ದೊಡ್ಡ ಸಮಸ್ಯೆ. ನಾವು ನಮ್ಮ ಮನೆಯಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಕಣ್ಮುಚ್ಕೊಂಡು ಎಲ್ಲ ಚೆನ್ನಾಗಿದೆ, ಎಲ್ಲ ಆರಾಮಾಗಿದೆ. ನಮ್ಮ ಇಂಡಸ್ಟ್ರಿಯಲ್ಲಿ ಮೀಟು ಇಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ಇಲ್ಲೇನು ನಡೆದಿಲ್ಲ ಅಂತ ಡಿನಯಲಲ್ಲಿದ್ದೀವಿ. ಆದರೆ ಅಂಕಿಅಂಶಗಳು ಬೇರೆನೇ ಕಥೆ ಹೇಳ್ತಾ ಇದೆ. ಅದು ಅವ್ರು ಹೇಳಿದ ಅಂಕಿಅಂಶಗಳು ರಿಪೋರ್ಟೆಡ್ ಕೇಸಸ್. ರಿಪೋರ್ಟ್ ಆಗದೆ ಹೋಗೋ ಕೇಸಸ್ ಇದರ ಡಬಲ್ ಟ್ರಿಪಲ್ ಇರುತ್ತೆ. ಯಾಕಂದರೆ ನಮ್ಮ ಸಮಾಜವೇ ಆಗಿದೆ. ಟೈಟಲ್ ನನಗೆ ಮುಖ್ಯ ಆಗಲಿಲ್ಲ. ಜೊತೆಗೆ ಆ ಕ್ಯಾಪ್ಷನ್ ನಾನು ಏನಾದ್ರು ಬಿಟ್ಟರೆ ನಾನು ಕರೆಕ್ಷನ್ ಮಾಡ್ತೀನಿ. ಒಂದು ಹೆಣ್ಣಿನ ಕಥೆ ಅಲ್ಲ, ಒಂದು ಗಂಡಿನ ಕಥೆ ಆಗಬೇಕು ಅಂತ. ಒಂದೊಂದು ಗಂಡಿನ ಕಥೆ ಆಗಬೇಕು. ಯಾಕೆಂದರೆ ಅತ್ಯಾಚಾರ ಮಾಡ್ತಾ ಇರೋರು ನಾವು ಗಂಡಸರ ಪ್ರತಿನಿಧಿಗಳಾಗಿ ನಾವಿಲ್ಲಿ ನಿಂತ್ಕೊಂಡು, ತಪ್ಪಿತಸ್ಥರ ನಿಂತ್ಕೊಂಡು ಅದನ್ನು ನೋಡಬೇಕಾಗಿರೋ ಅನಿವಾರ್ಯತೆ ನಮಗಿದೆ ಇವತ್ತು. ಈ ವಿಷಯ ಯಾಕೆ ಅಂದರೆ, ಇವತ್ತು ನೀವು ವರ್ಲ್ಡ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ನೋಡಿದ್ರೆ 128ನೇ ಪೊಸಿಷನ್ಲಿದ್ದೀವಿ 177 ದೇಶಗಳಲ್ಲಿ. ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡ್ತೀವಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂತ ಹೇಳ್ತೀವಿ, ಶ್ಲೋಕಗಳು ಹೇಳ್ತೀವಿ, ಪೂಜೆ ಮಾಡ್ತೀವಿ, ದೇವರ ಸ್ಥಾನದಲ್ಲಿ ಹೆಣ್ಣನ್ನು ಕೂರಿಸಿದ್ದೀವಿ. ಆದರೂ 128ನೇ ಪೊಸಿಷನ್ಲಿದ್ದೀವಿ. 1000 ರೇಪ್ಗಳು ನಡೀತಾ ಇವೆ. ಅದು ರಿಪೋರ್ಟೆಡ್ ಅನ್ರಿಪೋರ್ಟೆಡ್ ಬೇಕಾದಷ್ಟು. ಇವತ್ತಿಗೂ ಎಷ್ಟೊಂದು ವಿಡಿಯೋ, ಮಣಿಪುರದಲ್ಲಂತ ನಡೆದಂಥ ವಿಡಿಯೋ ತೆಗೆದು ಅದನ್ನು ಪ್ರಚಾರ ಮಾಡಿದಂಥ ಪ್ರಕರಣಗಳು, ಹೀಗೆ 1000. ಸೊ ನಮ್ಮ ಮನೇಲಿ ನಡೆದಿಲ್ಲ ಅನ್ನೋದಕ್ಕೆ ನಾವು ಆರಾಮಾಗಿದ್ದೀವಿ, ಅದು ಕೂತ್ಕೊಂಡಿದ್ದೀವಿ, ಇಲ್ಲಿ ನಗ್ತೀವಿ, ಮಾತಾಡ್ತೀವಿ, ಎಲ್ಲ ಆಗುತ್ತೆ. ಯಾರ್ದಾರು ಮನೇಲಿ ಇದು ನಡೆದ್ರೆ ನಗೋಕ್ಕಾಗತ್ತಾ? ಆ ಮನೆಗಳ ಪರಿಸ್ಥಿತಿ ನೋಡಿ, ಆ ಅಪ್ಪ ಅಮ್ಮದಿರ ಪರಿಸ್ಥಿತಿ ನೋಡಿ, ಅವರ ಅಣ್ಣ ತಮ್ಮದಿರ, ಅಕ್ಕ ತಂಗಿಯರ, ಅವರ ಸಂಬಂಧಿಕರ ಪರಿಸ್ಥಿತಿ ನೋಡಿ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ಈ ವಿಷಯ ದಾಖಲಾಗಬೇಕು. ಅದನ್ನು ಸಿನಿಮಾದಂಥ ಪವರ್ಫುಲ್ ಮೀಡಿಯಂ ಮೂಲಕ ಹೇಳಬೇಕು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಸಿನಿಮಾ ಆಗೋದು ಈ ವಿಷಯ ಅನಿವಾರ್ಯತೆ, ಅಗತ್ಯ, ಅಗತ್ಯ ನಮಗೆ. ನಾವು ನಮ್ಮ ದೇಶ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಪ್ರಪಂಚದಲ್ಲಿ ಎಲ್ಲೆಡೆ ಇದೇ ಥರದ ಪರಿಸ್ಥಿತಿನೇ ಇದೆ. ಬಲಾಢ್ಯರೆಲ್ಲರೂ ಬಲಹೀನರನ್ನು ಶೋಷಿಸೋದು ಅದು ಸಹಜ ಆಗೋಗಿದೆ. ಇವತ್ತೆಲ್ಲೇ ಹೋದರೂ ಬಹುಜನರು ಅಂದರೆ ಬಹುಸಂಖ್ಯಾತರು ಅಂತ ಹೇಳೋದು, ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ಮೇಲೆ ದಬ್ಬಾಳಿಕೆ ಮಾಡೋದು, ಬಲಾಢ್ಯರು ಬಲಹೀನರ ಮೇಲೆ ದಬ್ಬಾಳಿಕೆ ಮಾಡೋದು, ಅದು ಸಹಜ ಅನ್ನೋ ಮಟ್ಟಿಗೆ ಒಪ್ಪಿತವಾಗೋಗಿದೆ ಈ ಸಮಾಜದಲ್ಲಿ. ಅದನ್ನು ಪ್ರಶ್ನೆ ಮಾಡಬೇಕು. ಯಾರು ಪ್ರಶ್ನೆ ಮಾಡಬೇಕು? ಈ ಥರದ ಕಲಾ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಜನಪರವಲ್ಲದ ಕಲೆ ಅರ್ಥಪೂರ್ಣವಲ್ಲ, ಸಂಪೂರ್ಣವಲ್ಲ ಅಂತ. ಜನರ ಪರವಾಗಿ ನಿಂತ್ಕೋಬೇಕು ಕಲಾ ಮಾಧ್ಯಮಗಳು. ಜನರ ಪ್ರಶ್ನೆಯನ್ನು ಎತ್ತಬೇಕು, ಜನರ ಸಮಸ್ಯೆಗಳನ್ನು ದಾಖಲು ಮಾಡಬೇಕು.
ಅದು ಇನ್ನೂ 100 ವರ್ಷ 1000 ವರ್ಷ ನಮ್ಮ ನೆನಪಾಗಿ ಉಳ್ಕೋಬೇಕು. ನಮ್ಮ ಇತಿಹಾಸದಲ್ಲಿ ನಾವು ಮಾಡಿದ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಪಾಠ ಆಗಬೇಕು. ಸೊ ಸಿನಿಮಾ ಮೂಲಕ ಬರೋದು ತುಂಬ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ಸುಮಾರು ಸಿನಿಮಾಗಳಾಗಿವೆ, ಎಷ್ಟು ಮಾಡಿದ್ರೂ ಸಾಲದು, ಬದಲಾವಣೆ ಏನೂ ಆಗಿಲ್ವಲ್ಲ. ಸೊ ಬದಲಾವಣೆ ತರುವಂಥ ಮಾಧ್ಯಮ ಸಿನಿಮಾ. ಸೊ ಈ ಥರದ ಮಾಧ್ಯಮವನ್ನು ಬಳಸಿ ಈ ವಿಷಯವನ್ನು ಮಾತಾಡಲೇಬೇಕಾದ್ದು ಅನಿವಾರ್ಯತೆ. ಅದು ಯಾವುದೇ ಕೇಸ್ ಆಗಿರ್ಬೋದು, ಈ ಒಂದು ಕೇಸಿನ ಬಗ್ಗೆ ಅಂತಲ್ಲ ಇದು. ಅದು ಇವತ್ತು ಸುದ್ದಿಯಲ್ಲಿರೋ ಕಾರಣಕ್ಕೆ ಅದನ್ನು ಬಳಸಿದ್ದಾರೆ ಅಂತನೂ ಅಲ್ಲ. ಯಾಕಂದರೆ ನಿರ್ಭಯ ಅಂತ ಇಟ್ಕೊಂಡ್ರೂ ಆಗುತ್ತೆ, ಯಾವುದೇ ಇಟ್ಕೊಂಡ್ರೂ ಆಗುತ್ತೆ. ನಮಗೆ ಇಲ್ಲಿ ಈ ಸಮಸ್ಯೆ ಮುಖ್ಯ ಆಗಬೇಕಾಗತ್ತೆ. ಯಾಕಂದರೆ ಆ ಮಕ್ಕಳು ಯಾರದ್ದೋ ಅಕ್ಕ, ತಂಗಿ, ಮಗಳು, ತಾಯಿ, ಏನು ಬೇಕಾದ್ರೂ ಆಗಿರ್ಬೋದು. ಸೊ ನಾವೆಲ್ಲರೂ ಒಂದು ಸಮಾಜವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಖಂಡಿತ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೇಬೇಕಾಗತ್ತೆ. ಅದಕ್ಕೆ ಈ ಸಿನಿಮಾ ಎಲ್ಲೋ ಒಂದು ಕಡೆ ಆ ಆಲೋಚನೆಯ ಬೀಜವನ್ನು ಬಿತ್ತಿದ್ರೆ ದೊಡ್ಡ ಸಾರ್ಥಕತೆ ಈ ಸಿನಿಮಾದ್ದು ಅಂತ ನನಗನ್ಸುತ್ತೆ. ಜೊತೆಗೆ ಈ ವಿಷಯ ಯಾಕೆ ಅದೊಂದು ಮಾತಾಡ್ತಾ ಇದು ವಿಷಯನ ಸಿನಿಮಾನಲ್ಲಿ ಬರಬೇಕು ಅಂತ. ಈ ಸಿನಿಮಾ ಒಂದು ಹೆಣ್ಣು ಡೈರೆಕ್ಟ್ ಮಾಡಬೇಕು ಯಾಕೆ ಅಂತ ಅದು ಮಾಡ್ತಾ ಇರೋದು ನನಗೆ ಯಾಕೆ ಖುಷಿ ಅನಿಸ್ತು ಅಂದರೆ, ಏನೇ ಮಾಡಿದ್ರು ನಾವು ಶೋಷಕ ಸಮುದಾಯ, ನಾವು ಗಂಡಸರು, ಹೆಣ್ಣು ಶೋಷಿತರು, ಏನೇ ಹೇಳ್ಬೋದು, ಏನೇ ಸಮಾನತೆ ಬಗ್ಗೆ ನಾವು ಪಾಠ ಮಾಡ್ಬೋದು. ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ, ಎಲ್ಲರೂ ಸಮಾನ ಅಂತ ಹೇಳೋದು. ಇವತ್ತು ಅಸಮಾನತೆ ಹಾಗೆ ಇದೆ. ಇವತ್ತು ಅಂಕಿಅಂಶಗಳು ತೋರಿಸ್ತಾ ಇವೆ ನಮಗೆ. ಅಂಕಿಅಂಶಗಳು ಸುಳ್ಳು ಹೇಳಲ್ವಲ್ಲ. ಹಾಗಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗಬೇಕು. ಜೊತೆಗೆ ಒಂದು ಹೆಣ್ಣಿನ ದೃಷ್ಟಿಯಲ್ಲಿ ಅದು ನಮಗೆ ಕಾಣಬೇಕು. ಸೊ ಗಂಡಿನ ದೃಷ್ಟಿ ಏನೇ ಆದರೂ ಅದು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಆಗಿ, ಥರ್ಡ್ ಪಾರ್ಟಿನೂ ಅಲ್ಲ ಅದು, ಏನದು ಅಬ್ಯೂಸರ್ ಪಾರ್ಟಿ ಪರ್ಸ್ಪೆಕ್ಟಿವ್. ಯಾರೋ ಕೊಲೆ ಮಾಡಿದವನು ಕೊಲೆಯ ಬಗ್ಗೆ ಸಿನಿಮಾ ಮಾಡ್ದಂಗೆ ಆಗಿಬಿಡುತ್ತೆ ನಾವುಗಳು ಮಾಡೋಕ್ಕೆ ಹೋದರೆ. ಸೊ ಒಂದು ಹೆಣ್ಣಿನ ದೃಷ್ಟಿಯಿಂದ ಈ ಕಥೆಯನ್ನು ಹೇಳಬೇಕಾದ್ರೆ ತುಂಬ ಮುಖ್ಯ. ತುಂಬ ಚಿಕ್ಕ ಚಿಕ್ಕ ನುವಾನ್ಸಸ್ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೆಣ್ಣೆ ಈ ಕಥೆಯನ್ನು ಹೇಳಿದ್ರೆ ಚೆಂದ ಅಂತ ನನಗನ್ಸುತ್ತೆ. ಹಾಗಾಗಿ ನನಗೆ ಖುಷಿ ಆಯಿತು ಅವ್ರು ಮಾಡ್ತಾ ಇರೋದು ಈ ಸಿನಿಮಾನ. ಇನ್ನೇನು ಹೇಳೋದಿಲ್ಲ. ಏನಾದ್ರು ಪ್ರಶ್ನೆಗಳಿದ್ದರೆ ಮಾತಾಡುವ ಖಂಡಿತ. ಒಂದು ಪೂರ್ತಿ ನಾವೇನು ಅನ್ಕೊಂಡಿದೀವಿ ನಾವು ಅದನ್ನ ರೆಡಿ ಮಾಡ್ಕೊಂಡಿದೀವಿ. ಬಟ್ ಇದಷ್ಟು ನಾನು ಹೇಳ್ದಂಗೆ ಇದು ಒಂದು ಹೆಣ್ಣಿನ ಕತೆ ಅಲ್ಲ ನಾನು ಹೇಳ್ದಂಗೆ. ಸೊ ಆದಷ್ಟು ಇರೋದ್ರಿಂದ ಸರ್ ಹೇಳ್ದಂಗೆ ಬೇರೆ ಬೇರೆ ಸ್ಕ್ರೀನ್ ಪ್ಲೇ, ನಾವು ಭುವನವ್ರು ಹೇಳ್ದಂಗೆ ಟ್ರಿಪಲ್ ಸ್ಕ್ರೀನ್ ಪ್ಲೇ ಪ್ಲಾನ್ ಮಾಡ್ತಾ ಇದೀವಿ. ಸೊ ಆದಷ್ಟು ನಾವೊಂದು ಸಿನಿಮಾ ಮಾಡಿದ್ಮೇಲೆ ನಾನಾಗಲೇ ಹೇಳ್ದಂಗೆ ಅದು ನಾಟಬೇಕು, ಅದು ಯಾವುದಾದ್ರೂ ಒಂದು ರೀತಿ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಬೇಕು. ಸೊ ಒಂದು 2 ತಿಂಗಳಲ್ಲಿ ವಿಲ್ ಸ್ಟಾರ್ಟ್ ದ ಶೂಟ್. ಸೊ ಅದು ಅಷ್ಟು ಪ್ಲಾನಿಂಗ್ ಒಂದಷ್ಟು ಟೈಮ್ ಬೇಕು ನಮಗೆ. 2 ತಿಂಗಳಲ್ಲಿ ವಿಲ್ ಸ್ಟಾರ್ಟ್ ದ ಶೂಟ್. ಒಂದು ನಿಮಿಷ ಸುದಿ ಒಂದು ನಿಮಿಷ.